ಅಭಿವೃದ್ಧಿಗೆ ಮಾತ್ರ ಹಣ ಇರೋದಿಲ್ಲ, ಬೇರೆ ಎಲ್ಲದಕ್ಕೂ ಕೂಡ ಸರ್ಕಾರದಲ್ಲಿ ಹಣ ಇರುತ್ತೆ. ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಹೇಳ್ತಾ ಸರ್ಕಾರದ ಅನಗತ್ಯ ಖರ್ಚುಗಳು ಮಿತಿಮೀರಿ ಹೋಗ್ತಾ ಇದೆ. ಜಾರಿ ಮಾಡಿರೋ ಗ್ಯಾರಂಟಿಗಳನ್ನ ಕೊಡೋದಕ್ಕೆ ನಿಮ್ಮ ಯೋಗ್ಯತೆಗೆ ಹಣ ಇಲ್ಲ. ಸಿಎಂ ಮನೆ ನವೀಕರಣಕ್ಕೆ ಹಣ ಇದೆಯಾ? ಹಾಗಾದ್ರೆ ಸಿಎಂ ಅವರ ಸರ್ಕಾರಿ ನಿವಾಸ ಕಾವೇರಿ ನವೀಕರಣಕ್ಕೆ 2,66,00,000 ವೆಚ್ಚ ಮಾಡ್ತಾ ಇದ್ದಾರೆ. ಲೋಕೋಪಯೋಗಿ ಇಲಾಖೆಯಿಂದ ನವೀಕರಣಕ್ಕೆ ಅನುಮತಿ. ಕುಮಾರಕೃಪಾ ರಸ್ತೆಯಲ್ಲಿರುವಂತಹ ಸಿಎಂ ಕಾವೇರಿ ನಿವಾಸದ ದುರಸ್ತಿ ರಿನೋವೇಷನ್ಗೆ, ಕಾವೇರಿ ನಿವಾಸ ನವೀಕರಣಕ್ಕೆ ಪಿಡಬ್ಲ್ಯೂಡಿ ಇಲಾಖೆಯಿಂದ ಪ್ರಸ್ತಾವನೆ. ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಹೇಳ್ತಾ ಸರ್ಕಾರ ಈ ರೀತಿ ಅನಗತ್ಯ ಖರ್ಚು ಮಾಡ್ತಾ ಇದೆಯಲ್ಲ, ಇದಕ್ಕೆ ಎಲ್ಲಿಂದ ಹಣ ಬರುತ್ತ್ರಿ? ಗೃಹಲಕ್ಷ್ಮಿ ಹಣ ತಿಂಗಳು ಕರೆಕ್ಟಾಗಿ ಕೊಡೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ. ಈ ಕಡೆ ಎಲೆಕ್ಟ್ರಿಸಿಟಿ ಬಿಲ್ ಹೈಕ್ ಮಾಡ್ತೀರಿ, ವಾಟರ್ ಬಿಲ್ ಹೈಕ್ ಮಾಡ್ತೀರಿ, ದಿನನಿತ್ಯ ಬಳಸುವಂಥ ಪದಾರ್ಥಗಳ ಎಲ್ಲ ಬೆಲೆ ಏರ್ತಾ ಇದೆ. ಇದೆಲ್ಲದರ ನಡುವೆ ಬೇಕಾಗಿತ್ತ ಮುಖ್ಯಮಂತ್ರಿಗಳಿಗೆ ಮನೆಯನ್ನ ರಿನೋವೇಟ್ ಮಾಡುವಂತ ಕೆಲಸ? ದೆಹಲಿಯ ಮಾಜಿ ಸಿಎಂ ಕತೆ ಏನಾಯ್ತು ಅಂತ ಗೊತ್ತಿದೆ. ಶೇಷ್ ಮಹಲ್ ಮಾಡಕ್ ಹೋಗಿ ಏನಾಯ್ತು ಅಂತ. ಅದೇ ಹಾದಿಯಲ್ಲಿ ಅದೇ ಹೆಜ್ಜೆಯನ್ನು ಇಡ್ತಾ ಇದ್ದಾರಾ ಸಿದ್ದರಾಮಯ್ಯನವರು ಅಂತ. ಕೆಲಸದವರ ಕೊಠಡಿ, ಶೌಚಾಲಯ, ಅಡುಗೆ ಸಾಮಗ್ರಿಗೆ 1,76,00,000 ದುಡ್ಡು, 1.76 ಕೋಟಿ. ವೈರಿಂಗು, ಎಸಿ ಇನ್ನಿತರ ಕೆಲಸಕ್ಕೆ 80 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಮಾಹಿತಿ. ಈ ಕುರಿತಂತೆ ಲೆಕ್ಕಾಚಾರ ಹಾಕಿದೆ ಲೋಕೋಪಯೋಗಿ ಇಲಾಖೆ. ಅದೇ ದುಡ್ಡನ್ನ ಯಾವ್ದಾದ್ರು ಅಭಿವೃದ್ಧಿ ಕಾರ್ಯಕ್ಕೆ ಬಳಸಕ್ಕಾಗಲ್ವಾ? ಮುಖ್ಯಮಂತ್ರಿಗಳ ಕಾವೇರಿ ನಿವಾಸದ ನವೀಕರಣ ಶೀಘ್ರದಲ್ಲೇ ಆರಂಭ ಆಗುತ್ತೆ. ಒಟ್ಟು 2,66,00,000 ರೂಪಾಯಿಯಲ್ಲಿ ರಿನೋವೇಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಕೆಲಸದವರ ರೂಮ್ಗಳು, ರೆಸ್ಟ್ ರೂಮ್ಗಳು, ಇದಕ್ಕೇನೆ ಅಷ್ಟೊಂದು ದುಡ್ಡು ಖರ್ಚು ಮಾಡಬೇಕಾ? ಅವಶ್ಯಕತೆ ಇದೆಯಾ? ಸ್ವಪಕ್ಷದ ಶಾಸಕರೇ ಅನುದಾನ ಕೊಡ್ತಾ ಇಲ್ಲ ಅಭಿವೃದ್ಧಿಗೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷದ ಶಾಸಕರು, ಬೇರೆ ಬೇರೆ ಪಕ್ಷದಲ್ಲಿರುವಂತಹ ಶಾಸಕರು ಡೆವಲಪ್ಮೆಂಟ್ ಹಣ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಹತ್ತತ್ರ 2.5 ಕೋಟಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇದೆ. 2.5 ಕೋಟಿಲಿ ಒಂದು ಅಪಾರ್ಟ್ಮೆಂಟ್ನೇ ತಗೊಂಡ್ಬಿಡ್ಬೋದು. ರಸ್ತೆಗಳು ದುರಸ್ತಿ ಕಾರ್ಯ ಆಗ್ತಾ ಇಲ್ಲ, ಬೇರೆ ಬೇರೆ ಎಷ್ಟೋ ಡೆವಲಪ್ಮೆಂಟ್ ಕೆಲಸಗಳು ಬಾಕಿ ಉಳ್ಕೊಂಡಿದೆ. ಇದರ ನಡುವೆ ಇವೆಲ್ಲ ಬೇಕಾ? ಇಂಥ ಐಷಾರಾಮಿ ಬದುಕಿನ ಅವಶ್ಯಕತೆ ಇದೆಯಾ? ಇಷ್ಟೊಂದೆಲ್ಲ ದುಂದುವೆಚ್ಚ ಮಾಡೋ ಅಂತ ಅವಶ್ಯಕತೆ ಇದೆಯಾ? ಗ್ಯಾರಂಟಿಗೆ ಹಣ ಹೊಂದಿಸಲಾಗದ ಸರ್ಕಾರದಿಂದ ಅನಾವಶ್ಯಕವಾಗಿ ಖರ್ಚು ಮಾಡಲಾಗ್ತಾ ಇದೆ. ಕಾವೇರಿ ನಿವಾಸ ನವೀಕರಣ, ವಿಧಾನಸೌಧದಲ್ಲಿ ರ್ಯಾಂಪ್ ಅಳವಡಿಕೆ, ಅನಾವಶ್ಯಕ ದುಂದು ವೆಚ್ಚ ಮಾಡ್ತಾ ಇರುವಂತಹ ಸರ್ಕಾರದ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೇಕಾಬಿಟ್ಟಿ ಖರ್ಚು ಮಾಡೋದು ಸರಿನಾ? ಇಂಥ ನಿರ್ಧಾರ ಮಾಡಿದಾದ್ರು ಯಾಕೆ ಸ್ವಾಮಿ? ಅಭಿವೃದ್ಧಿಗೆ ಹಣ ಇಲ್ಲ ನಿಮ್ಮ ಹತ್ರ, ಗ್ಯಾರಂಟಿಗೆ ಹಣ ಇಲ್ಲ, ಈ ಖರ್ಚು ಮಾತ್ರ ಯಾತಕ್ ಬೇಕು? ಹೊಟ್ಟೆಗೆ ಇಟ್ಟಿಲ್ಲ ಅಂತ ಅಂದ್ರೂ ಜುಟ್ಟಿಗೆ ಮಲ್ಗೆ ಹೂವು ಅಂತ ಹೇಳ್ತಾರಲ್ಲ, ಯಾಕೆ ಬೇಕು? ಜನರ ತೆರಿಗೆ ಹಣ ಅಲ್ವಾ ಅದು? ನೀವು ನಿಮ್ಮ ಮನೆಯಿಂದನೋ ನಿಮ್ಮ ಆಸ್ತಿ ಯಾವುದೋ ಮಾರ್ಬಿಟ್ಟು ಬಂದು ನೀವು ರಿನೋವೇಟ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ, ನಮ್ಗೇನು ಬೇಜಾರಿಲ್ಲ. ಈಗ ಆಲ್ರೆಡಿ ಈ ಸರ್ಕಾರದ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಬೇರೆ ಇದೆ, ಸಾಕಷ್ಟು ಅಲಿಗೇಷನ್ಸ್ ಇದೆ. ಇದೆಲ್ಲದರ ನಡುವೆ ಅವಶ್ಯಕತೆ ಇದೆಯಾ? ಗ್ಯಾರಂಟಿ ಹಣ ಹೊಂದೋದಕ್ಕೆ ಹಣ ಇಲ್ಲ ನಿಮ್ಮ ಹತ್ರ, ಡೆವಲಪ್ಮೆಂಟ್ ಕೊಡೋದಕ್ಕೆ ಹಣ ಇಲ್ಲ ನಿಮ್ಮ ಹತ್ರ, ಬೇರೆ ಬೇರೆ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಶಾಸಕರುಗಳಂತೂ ದಿನನಿತ್ಯ ಕಣ್ಣೀರು ಹಾಕ್ತಾ ಇದ್ದಾರೆ ಜನರಿಗೆ ಮುಖ ತೋರಿಸೋದಕ್ಕಾಗದೆ. ಪ್ರತಿನಿತ್ಯ ಬೆಲೆ ಏರಿಕೆ ಆಗ್ತಾ ಇದೆ. ಮೆಟ್ರೋ ಟಿಕೆಟ್ ಹೈಕ್ ಮಾಡ್ತೀರಿ, BMTC ಟಿಕೆಟ್ ಹೈಕ್ ಮಾಡಿದಿರಿ, ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಇದೇ 2.5 ಕೋಟಿನ ಏನಾದರೂ ಒಂದು ಅಭಿವೃದ್ಧಿ ಕೆಲಸಕ್ಕೆ ಬಳಸಿ ಅಲ್ಲ. ವಿಧಾನಸೌಧಕ್ಕೆ ಹೊಸ ರ್ಯಾಂಪ್ ಅಳವಡಿಕೆ, ವಿಧಾನಸೌಧದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದ್ದೀರಿ? ಯಾವ ಘನಕಾರ್ಯ ಮಾಡ್ತಾ ಇದ್ದೀರಿ ಅಂತ ಅಲ್ಲಿಗೆ ಹೊಸ ರ್ಯಾಂಪ್ ಬೇಕು ನೀವು ನಡೆಯಕ್ಕೆ? ಅಧಿಕಾರ ವಹಿಸ್ಕೊಂಡಿದ್ದ ತಕ್ಷಣ ಎಲ್ರಿಗೂ ಹೊಸ ಇನೋವಾ ಕಾರ್ಗಳು ಬೇಕು. ಶಾಸಕರಿಗೆ ರೆಸ್ಟ್ ಮಾಡೋದಕ್ಕೆ ರೆಕ್ಲೈನರ್ ಬೇರೆ. ಈಗ ಕಾವೇರಿ ನಿವಾಸ ನವೀಕರಣಕ್ಕೆ PWD ಇಲಾಖೆ ಪ್ರಸ್ತಾವನೆ ಸಲ್ಲಿಸಿದೆ. ಇಷ್ಟು ಲಕ್ಷ ಖರ್ಚಾಗುತ್ತೆ ಇಂತಿಂತ ಕೆಲಸಕ್ಕೆ ಅಂತ ಹೇಳಿ. ಅದನ್ನ ಏನ್ ಮಾಡಕ್ ಹೊರಟಿದ್ದೀರಿ? ಸರ್ಕಾರಿ ನಿವಾಸ ಅದು. ಸರ್ಕಾರದ ಕೆಲಸಗಳೇ ನೆಟ್ಟಗಾಗ್ತಾ ಇಲ್ಲ. ಸರ್ಕಾರದ ಕೆಲಸಗಳು ನೆಟ್ಟಗಾಗ್ತಾ ಇಲ್ಲ. ಗ್ಯಾರಂಟಿಗಳಿಗೆ ಹಣ ಹೊಂದಕ್ಕಾಗ್ತಿಲ್ಲ. ಗೃಹಲಕ್ಷ್ಮಿ ಹಣ ತಿಂಗಳು ಸರಿಯಾಗಿ ಬಿಡುಗಡೆ ಮಾಡೋದಕ್ಕಾಗ್ತಾ ಇಲ್ಲ. ಈ ಕಡೆ ಗೃಹ ಜ್ಯೋತಿನ ಜಾಸ್ತಿ ಮಾಡೋದಕ್ಕೆ ನೋಡ್ತಾ ಇದ್ದೀರಿ, ಎಲೆಕ್ಟ್ರಿಸಿಟಿ ಬಿಲ್ಗಳನ್ನ ಜಾಸ್ತಿ ಮಾಡೋದಕ್ಕೆ ನೋಡ್ತಾ ಇದ್ದೀರಿ. ಅಕ್ಕಿ ಭಾಗ್ಯ, ಅನ್ನ ಭಾಗ್ಯ ಆಗ್ತಲ್ಲ ನಿಮ್ದು, ಅನ್ನ ಕೊಡಕ್ ದುಡ್ಡಿಲ್ಲ, ಅಕ್ಕಿ ಕೊಡಕ್ ದುಡ್ಡಿಲ್ಲ ನಿಮ್ಮ ಹತ್ರ, ರಸ್ತೆಗೆ ಟಾರ್ ಹಾಕಕ್ ದುಡ್ಡಿಲ್ಲ, ಯಾವುದೋ ಒಂದು ಸರ್ಕಾರಿ ಶಾಲೆಯ ಕಟ್ಟಡ ದುರಸ್ತಿ ಮಾಡೋದಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಏನಕ್ಕೆ ಬೇಕು ಇಂಥ ಐಷಾರಾಮಿ ರಿನೋವೇಷನ್?
ಎಲ್ಲಿಂದ ತರಿಸ್ತಾ ಇದ್ದೀರಿ? 2.5 ಕೋಟಿ ರೂಪಾಯಿ ಏನು ಹುಡುಗಾಟನ?